పందులే గుంపుగా వస్తాయి. సింహం సింగిల్ గా వస్తుంది. రజనీకాంత్ డైలాగ్ ಒಂದಿದೆ, ನನ್ನ ಪೊಂದುಲೆ ಗುಂಪುలుగా వస్తాయి, సింహం సింగల్ గా ಅಂತ. ಈಗ ನಮ್ಮ ಅಣ್ಣ సింహం సింగಲ್ ಆಗೇ ಇರ್ತಾರೆ. ಎಷ್ಟೇ ಗುಂಪುಗಳು ಕಟ್ಕೊಂಡು ಬಂದ್ರು ನಮ್ಮ ಅಣ್ಣ ಒಬ್ಬರೇ ಸಿಂಗಲ್ ಆಗಿ ಸಿಂಹ ತರನೇ ಇರ್ತಾರೆ. ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಇವತ್ತು ನಮ್ಮ ಜನಪ್ರಿಯ ನಾಯಕರಾದಂತಹ ಕೋಲಾರ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ನಮ್ಮ ಆನಂದ್ ರೆಡ್ಡಿ ಅಣ್ಣನವರ ಒಂದು ನಾಯಕತ್ವದಲ್ಲಿ ಇವತ್ತು ಶಿರಡಿ ಯಾತ್ರೆಯನ್ನು ಕೈಗೊಂಡಿದ್ದೀವಿ. ಇವತ್ತು ಈ ಒಂದು ಯಾತ್ರೆಯನ್ನು ಕೈಗೊಳ್ಳಲು ಸುಮಾರು ಜನರಿಗೆ ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ಆಚೆ ಇರುವಂತಹ ಒಂದು ಶಿರಡಿ ದರ್ಶನ ಮಾಡಲು ಯಾರ ಕೈಯಲ್ಲೂ ಆಗಲ್ಲ. ಅಂಥದ್ದು ನಮ್ಮ ಅಣ್ಣನವರನ್ನು ನಾವು ಹೋಗಿ ಈ ಥರ ನಾವು ಯಾತ್ರೆ ಕೈಗೊಳ್ಳಬೇಕು, ನಾವೆಲ್ಲರೂ ನಮ್ಮ ಗ್ರಾಮಸ್ಥರಲ್ಲಿ ಹೋಗಿ ದರ್ಶನ ಮಾಡ್ಕೋಬೇಕು ಅಂತ ಕೇಳಿದ ತಕ್ಷಣ ಹಿಂದೆ ಮುಂದೆ ನೋಡದೆ ನಮ್ಮ ಭರತ್ ರೆಡ್ಡಿ ಅಣ್ಣನವರು ಮತ್ತು ಆನಂದ್ ರೆಡ್ಡಿ ಅಣ್ಣನವರು ಒಂದು 2-3 ದಿನಗಳಲ್ಲೇ ನಮಗೆ ಆಯೋಜನೆ ಮಾಡಿಕೊಟ್ಟಿರ್ತಾರೆ. ಈ ಒಂದು ಯಾತ್ರೆ ಇದೇ ಮೊದಲೇನೂ ಅಲ್ಲ, ಸುಮಾರು ವರ್ಷಗಳಿಂದ ಅದೇನೋ ಅಂತಾರಲ್ಲ, ಬಲಗೈಯಲ್ಲಿ ಮಾಡಿರೋದು ಎಡಗೈಯಲ್ಲಿ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಮಹಿಳೆಯರಿಗೆ ಓಂ ಶಕ್ತಿ ಮತ್ತು ನಮ್ಮ ಮುಸ್ಲಿಂ ಬಾಂಧವರಿಗೆ ಈ ಒಂದು ನಾಗೂರ್ ಪ್ರವಾಸವನ್ನು ಪ್ರತಿ ವರ್ಷ ಸುಮಾರು 5-6 ವರ್ಷಗಳಿಂದ ಆಯೋಜನೆ ಮಾಡಿರ್ತಾರೆ. ಈ ಸತಿ ನಾವು ಹೊಸದಾಗಿ ಈ ಥರ ಶಿರಡಿ ದರ್ಶನ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ಅಣ್ಣನವರು ನಮಗೆ ಒಂದು ಅವಕಾಶವನ್ನು, ಎಲ್ಲ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಟ್ಟಿರ್ತಾರೆ. ಅದೇ ರೀತಿ ಈ ಒಂದು ನಮ್ಮ ಶಿನಗೇನಲ್ಲಿ ಒಂದು ಇದಕ್ಕೆ ಬಂದಾಗ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಜಾತಿ ಭೇದ ಭಾವ ಇರಲಿ, ಇಲ್ಲ ಪಾರ್ಟಿ ಇರಲಿ, ಇಲ್ಲ ಇನ್ನೊಂದು ಇರಲಿ, ಏನು ನೋಡಲ್ಲ. ಇವತ್ತು ನಮ್ಮ ಒಂದು ಶಿನಗೇನಲ್ಲಿ ಒಂದು ಇತಿಹಾಸದಲ್ಲಿ ಈ ಒಂದು ರೋಡ್ ಅಲ್ಲಿಂದ ಹಾಕೊಂಡು ಬಂದಿದ್ದಾರೆ ಅಂತಂದರೆ ಅದು ನಮ್ಮ ಆನಂದ್ ರೆಡ್ಡಿನವರು ಮಾಡಿರುವಂಥ ಒಂದು ಕೆಲಸ. ಇವತ್ತಲ್ಲ ನಾಳೆ ಅಲ್ಲ, ಮುಂದೆ ಇನ್ನು 10 ಜನ್ಮಗಳು ಹೋದ್ರೂ ಆ ಒಂದು ರೋಡ್ ಮಾಡೋಕ್ಕಾಗಲ್ಲ ಅಂಥದ್ದು ನಮಗೆ ಅಣ್ಣವ್ರು ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು, ನಮ್ಮೂರಿಗೆ ಬಸ್ಸಿನ ಸೌಕರ್ಯ ಇರಲಿಲ್ಲ, ಇವತ್ತು ನಮ್ಮೂರಿಗೆ ಬಸ್ ಬಂದಿದೆ ಅಂತಂದರೆ ಇವತ್ತು ನಮ್ಮ ಆನಂದ್ ರೆಡ್ಡಿ ಅನ್ನೋವರ ಒಂದು ಪರಿಶ್ರಮದಿಂದ ಅದು ನಮ್ಗೆ ಬಂದಿದೆ. ಆದ್ದರಿಂದ ತುಂಬ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಎಲ್ರಿಗೂ ಈಗ ನಾವು ಮುಳಬಾಗಿಲಿಗೆ ಹೋಗೋಕ್ಕೆ ಬೈಪಲ್ಲಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕಾಗಿತ್ತು, ಸುಮಾರು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಇವತ್ತು ನಮ್ಮ ಊರಿಗೇನೆ ಬಸ್ ಬರ್ತಾ ಇದೆ ಅಂತಂದರೆ ಅದು ನಮ್ಮ ಅಣ್ಣನವರು ನಮ್ಗೆ ಕೊಟ್ಟಿರುವಂಥ ಒಂದು ಕೆಲಸ, ಕೊಡುಗೆ. ಮತ್ತು ಇನ್ನೊಂದು, ಕೆಲವರು ಚುನಾವಣೆ ವರ್ಷ ಬಂದಾಗ ಆ ಟ್ರಿಪ್ಪು ಈ ಟ್ರಿಪ್ಪು ಅಂತ ಹೋಗ್ತಾರೆ. ಬಟ್ ಅಣ್ಣನವರು ನಮ್ಗೆ ಯಾವತ್ತೂ ಚುನಾವಣೆ ಇನ್ನೊಂದು ಅಂತ ನಮ್ಮೂರಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ನೋಡಿಲ್ಲ. 30 ವರ್ಷಗಳಿಂದ ಯಾವತ್ತೂ ನೋಡಿಲ್ಲ. ನೀವು ಬೇಕಾದ್ರೆ ನೋಡ್ಬೋದು, ಸುಮಾರು ಈ ಒಂದು 15-20 ವರ್ಷದ ಹಿಂದೆ ನಮ್ಮ ಶಿನಗೇನಹಳ್ಳಿ ಗ್ರಾಮ ಹೆಂಗಿತ್ತು, ಇವತ್ತು ಹೆಂಗಿದೆ ಅಂತಂದರೆ ಅದು ನಮ್ಮ ಅಣ್ಣನವ್ರು ಮಾಡಿರುವಂಥ ಒಂದು ಅಭಿವೃದ್ಧಿ ವಿಚಾರ. ಇವತ್ತು ನಾವಾಗಲಿ ನೀವಾಗಲಿ ಇಲ್ಲ ಯಾರೋ ಹೇಳೋದಲ್ಲ, ಅಣ್ಣ ಮಾಡಿರುವಂಥ ಒಂದು ಕೆಲಸಗಳೇ ಅಣ್ಣನ ಬಗ್ಗೆ ಹೇಳ್ತಾರೆ, ಅವೇ ತೋರಿಸುತ್ತವೆ. ಸೊ ಎಲ್ಲ ರೀತಿಯಲ್ಲೂ ನಮಗೆ ಒಂದು ಇದು ಮಾಡಿದ್ದಾರೆ. ಇನ್ನೊಂದು ಏನು ಅಂತಂದರೆ, ತೆಲುಗಲ್ಲಿ ನಮ್ಮ ರಜನಿಕಾಂತ್ ಡೈಲಾಗ್ ಒಂದಿದೆ, ನನ್ನ ಪೊಂದುಲೆ ಗುಂಪುలుగా వస్తాయి, సింహం సింగల్గా ಅಂತ. ಈಗ ನಮ್ಮ ಅಣ್ಣ సింహం ಸಿಂಗಲ್ ಆಗೇ ಇರ್ತಾರೆ. ಎಷ್ಟೇ ಗುಂಪುಗಳು ಕಟ್ಕೊಂಡು ಬಂದ್ರೂ ನಮ್ಮ ಅಣ್ಣ ಒಬ್ಬರೇ ಸಿಂಗಲ್ ಆಗಿ ಸಿಂಹ ಥರನೇ ಇರ್ತಾರೆ. ಈ ಒಂದು ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲರಿಗೂ ಸ್ಮರಿಸುತ್ತಾ ಮುಗಿಸ್ತೀನಿ ಭಾಷಣ. ಏನು ಇವತ್ತಿನ ದಿವಸ ಶಿರಡಿಹಳ್ಳಿ ಗ್ರಾಮಸ್ಥರು ಶಿರಡಿ ಸತ್ಯಸಾಯಿಬ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನಕ್ಕೆ ಎಲ್ಲ ಸಹಕಾರ ಕೊಟ್ಟಿದ್ದೀವಿ ನಾವು. ಅವ್ರಿಗೆ ದೇವರು ಒಳ್ಳೆಯದಾಗಿ ಎಲ್ಲರೂ ಏನು ಕಿತ್ತಾಡಿದ್ರ ಒಂದೇ ಒಗ್ಗಟ್ಟಿಂದ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಅವ್ರ ಮನೆಗೆ ಎಲ್ರಿಗೂ ಒಳ್ಳೆಯದಾಗುವಂತ ದೇವ್ರನ್ನೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ದಿವಸ ಏನು ಶಿರಡಿಗೆಲ್ಲ ಹೋಗ್ತಾ ಇದ್ದಾರೆ ನಮ್ಮೂರಿಂದ, ನಮ್ಮ ತಂದೆಯವರು ಎಲ್ಲರೂ ಕಳಿಸ್ತಾ ಇದ್ದಾರೆ. ಇನ್ನು ಕೆಲವರು ಒಂದು 20 ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತು ಇನ್ನೂ ಒಂದು 20 ಜನ ಎಲ್ಲ ಸೇರಿಕೊಂಡು ನಾಳೆ ಫ್ಲೈಟಲ್ಲಿ ಹೋಗಿ ಅವ್ರ ಜೊತೆ ಸೇರಿಕೊಂಡು ಮತ್ತು ಅಲ್ಲಿ ಒಳ್ಳೆ ದರ್ಶನ ಮಾಡಿಸ್ತೀವಿ. ಎಲ್ಲರೂ ದರ್ಶನ, ಊಟ ವ್ಯವಸ್ಥೆ ಎಲ್ಲ, ಲಾಡ್ಜಿಂಗು ಎಲ್ಲ AC ಬಸ್ಸೇ. ಯಾಕಂದರೆ ಅಲ್ಲಿ ವಾತಾವರಣ ಇದಿಲ್ವಲ್ಲ, ಸೊ ಅದಕ್ಕೆ ಎಲ್ಲರಿಗೂ AC ಬಸ್ಸೇ ಮಾಡಿ ಎಲ್ಲರಿಗೂ ಹೋಗ್ತಾಯಿದ್ದಾರೆ. ನಾವು ಫ್ಲೈಟಲ್ಲಿ ನಾಳೆ ಒಂದು 20-25 ಜನ ನಾವು ಹೋಗಿ ಅಲ್ಲಿ ಅವ್ರ ಜೊತೆ ಸೇರಿಕೊಂಡು ದರ್ಶನ ಮಾಡ್ಕೊಂಡು ಥ್ಯಾಂಕ್ ಯು.